ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಟಲ್ ಅವ್ರ ತಮ್ಮನೇಲಿ ನೋಡಿ ನಿಮಗೆ ಗೊತ್ತೇ ಆಗಿರ್ಬೋದು ಈ ಒಂದು ವಿಡಿಯೋದ ಕಾನ್ಸೆಪ್ಟ್ ಏನು ಅಂತ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಹೇಗಿತ್ತು ಆ್ಯಂಡ್ ನನಗೆ ಹೇಗೆ ಅನ್ನಿಸ್ತು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಾವು ಮೊದಲಿಗೆ ಮಾತಾಡೋಣ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ. ಮೊದಲೇ ಪಾಯಿಂಟ್ ನನಗೆ ಇಷ್ಟ ಆಗದೇ ಇರೋದು ಈ ಒಂದು ಸೀರಿಯಲಲ್ಲಿ ಇರೋದು, ದ್ಯಾಟ್ ಈಸ್ ಒಬ್ಸೆಷನ್. ಈ ಒಂದು ಸೀರಿಯಲಲ್ಲಿ ತುಂಬ ಜಾಸ್ತಿ ಒಬ್ಸೆಷನ್ ಇಟ್ಟಿದ್ದಾರೆ. ಲೈಕ್ ಕೀರ್ತಿಗೆ ವೈಷ್ಣವ್ ಕ್ಯಾರೆಕ್ಟರ್ ಮೇಲೆ ಇರೋ ಒಬ್ಸೆಷನ್ ಆಗಿರ್ಬೋದು, ನೆಕ್ಸ್ಟ್ ಅವನ ಮದರ್ಗೆ ವೈಷ್ಣವ್ ಕ್ಯಾರೆಕ್ಟರ್ ಮೇಲೆ ಇರೋದಾಗಿರ್ಬೋದು, ತುಂಬ ಜಾಸ್ತಿ ಇದೆ, ಹೆವಿ ಇದೆ. ಲೈಕ್ ಮದರ್ ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ ಕೀರ್ತಿ ಎಲ್ಲ ದೂರ ಮಾಡೋದು, ಓಕೆನಾ, ಮಗ ಕೈ ತಪ್ಪಿ ಹೋಗ್ತಾನಂತ, ಮತ್ತು ಮದುವೆ ಮಾಡಿಸಿದ ಮೇಲೆ ಪುನಃ ಲಕ್ಷ್ಮಿಯನ್ನು ಕೂಡ ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ್ಯಂಡ್ ತುಂಬ ಜಾಸ್ತಿ ಇರಿಟೇಟಿಂಗ್ ಆಗುತ್ತೆ. ಸೊ ನನಗೆ ಇದು ಇಷ್ಟ ಆಗಿಲ್ಲ ಈ ಸೀರಿಯಲಲ್ಲಿ. ಯಾಕಂದರೆ ಫಸ್ಟಿಂದ ಲಾಸ್ಟ್ವರೆಗೆ ಅವರ ಆಪೋಸಿಷನ್ ಹಾಗೇ ಇರ್ತದೆ, ಚೂರು ಸಹ ಚೇಂಜ್ ಆಗೋಲ್ಲ. ಅದು ತುಂಬ ವಿಯರ್ಡ್ ಅನಿಸ್ತು ನನಗೆ. ಸೆಕೆಂಡ್ ಪಾಯಿಂಟ್, ಹಾರರ್ ಎಲಿಮೆಂಟ್. ಐ ನೋ ಗೈಸ್, ಈ ಒಂದು ಪಾಯಿಂಟ್ ಎಲ್ಲರೂ ಕೂಡ ಅಗ್ರಿ ಮಾಡ್ತೀರಾ. ಯಾಕಂದರೆ ಯಾವಾಗ ಈ ಒಂದು ಎಪಿಸೋಡಲ್ಲಿ ಹಾರರ್ ಥಿಂಗೆಲ್ಲ ಆಗಲಿಕ್ಕೆ ಶುರು ಆಗುತ್ತೆ ನೋಡಿ, ನಾಗವಲ್ಲಿ ಟೈಪು, ಆವಾಗ ಎಲ್ಲರೂ ಕೂಡ ವಿಚಿತ್ರವಾಗಿ ನೋಡ್ತಾಯಿದ್ರು. ಆ್ಯಂಡ್ ಯಾಕೆ ಈ ಒಂದು ಸಮಯದಲ್ಲಿ TRP ಹೈ ಇರ್ತಿತ್ತು ಅಂದರೆ ಇವರು ಮುಂದೆ ಯಾವ ರೀತಿ ಸ್ಟೋರಿಯನ್ನು ತೆಗಿತಾರೆ ಅಂತ. ಯಾಕಂದರೆ ಕೀರ್ತಿ ಸತ್ತೋಗಿರೋದೇ ನಮಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಿರಲ್ಲ ಆ ಟೈಮಲ್ಲಿ. ಆ್ಯಂಡ್ ತುಂಬ ಜಾಸ್ತಿ ವಿಯರ್ಡ್ ಅನಿಸ್ತಿತ್ತು ನನಗೆ. ಮೇಯ್ನ್ಲಿ ಇವ್ರಿಗೆ ಯಾವುದೂ ಕೂಡ ದೆವ್ವ ಸಿಕ್ಕಿಲ್ಲ, ಹೋಗಿ ನಾಗವಲ್ಲಿ ಹಾಕ್ಬಿಟ್ಟಿದ್ದಾರೆ. ಎಲ್ಲರೂ ಗೊತ್ತಿರ್ಬೋದು ನಾಗವಲ್ಲಿ ರಿಯಲ್ ದೆವ್ವನೇ ಅಲ್ಲ. ಆ್ಯಕ್ಚುಲಿ ಆಪ್ತಮಿತ್ರ ಮೂವಿಯಲ್ಲಿ ಗಂಗಾಗೆ ಹಾಕೋದು ಒಂದು ಡಿಸಾರ್ಡರ್, ಬಟ್ ಈ ಒಂದು ಸೀರಿಯಲಲ್ಲಿ ಅದನ್ನು ದೆವ್ವ ಆಗಿ ತೋರಿಸ್ಬಿಟ್ರು. ಆ್ಯಂಡ್ ಯಾರನ್ನ ತುಂಬ ಜಾಸ್ತಿ ಇಗ್ನೋರ್ ಮಾಡಿದ ಎಪಿಸೋಡ್ಸ್ಗಳು ಬಂದುಬಿಟ್ಟೆ ದೆವ್ವದ ಎಪಿಸೋಡ್ಸ್ಗಳು. ಥರ್ಡ್ ಪಾಯಿಂಟ್, ಡ್ರ್ಯಾಗಿಂಗ್. ಯಾರು ಎಂಥ ಡ್ರ್ಯಾಗ್ ಮಾಡ್ತಾಯಿದ್ರು ಎಪಿಸೋಡ್ಸ್ಗಳನ್ನಂದರೆ, ಒಂದೇ ಸೀರೆ ಒಂದು ವಾರ ಪ್ಲಸ್ ಎಪಿಸೋಡ್ ಆಗ್ತಿತ್ತು. ಲೈಕ್ ಒಂದು 7-8 ಎಪಿಸೋಡ್ಸ್ಗಳು ಒಂದೇ ಸೀರಿಯಲ್ಲಿ ಶೂಟ್ ಆಗ್ತಿತ್ತು. ಅದು ತುಂಬ ಜಾಸ್ತಿ ವಿಯರ್ಡ್ ಅನ್ನಿಸ್ತಿತ್ತು ನನಗೆ. ಯಾಕಂದರೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಇವರು, ಸ್ಟೋರಿ ಇಲ್ವೋ ಇವರು ತಲೆಯಲ್ಲಿ, ಎಂಥ ಕಥೆ ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ಒಂದು ಸೀನ್ ಆಗುತ್ತೆ 100 ಎಪಿಸೋಡ್ ಐ ಥಿಂಕ್ ಆ ಟೈಮಲ್ಲಿ. ಲಕ್ಷ್ಮಿಯನ್ನು ಕೀರ್ತಿ ಒಂದು ಪ್ಲೇಸಿಗೆ ಕರ್ಕೊಂಡು ಬಂದಿರ್ತಾಳೆ ಆ್ಯಂಡ್ ದೂಡ್ಲಿಕ್ಕಿರುವಾಗ ಲಕ್ಷ್ಮಿಯನ್ನು ಹಿಡ್ಕೋತಾನೆ ವೈಷ್ಣವು. ಆ್ಯಂಡ್ ವೈಷ್ಣವು ಕೀರ್ತಿಗೆ ಸಮ ಬೈದು ಲಕ್ಷ್ಮಿಯನ್ನು ಕರ್ಕೊಂಡು ಹೋಗ್ತಾನೆ. ಸೊ ಈ ಸೀನ್ 1 ವಾರ ಇತ್ತು ಗೈಸ್, ಜಸ್ಟ್ ಇಷ್ಟೇ ಸೀನ್ 1 ವಾರ. ನನಗಂತೂ ಟೆನ್ಷನ್ ಆಗೋಗಿತ್ತು, ಏನು ಮಾರೆ ಇವರು ಇಷ್ಟು ಯಾಕೆ ಎಳಿತಾ ಇದ್ದಾರೆ ಅಂತ. ನಂಬರ್ 4, ಮಿಸ್ಟ್ರೀಸ್. ಈ ಒಂದು ಸೀರಿಯಲಲ್ಲಿ ಸುಪ್ರೀತಂದು ಗಂಡನ ಆ್ಯಂಗಲ್ ಇಡ್ತಾರೆ, ಸ್ಟಾರ್ಟಿಂಗನ್ನು ಇಟ್ಟಿರ್ತಾರೆ, ಬಟ್ ಅದಕ್ಕೊಂದು ಸೊಲ್ಯೂಷನ್ ಅಂತಲೇ ಇಟ್ಟಿಲ್ಲ, ಅಂದರೆ ಆನ್ಸರೇ ಇಟ್ಟಿಲ್ಲ. ಅದು ಸ್ವಲ್ಪ ವಿಯರ್ಡ್ ಅನಿಸ್ತು ನನಗೆ. ಇವರು ಏನು ಸೀಸನ್ 3ಗೆ ಅದನ್ನು ಇಟ್ಟಿದ್ದಾರೆ ಅಂತ ನನಗೆ ಫೀಲ್ ಆಯಿತು. ಯಾಕಂದರೆ ಈ ಒಂದು ಸೀಸನಲ್ಲಿ ಅದೇ ಒಂಥರ ಮಿಸ್ಟ್ರಿ ಆಗಿದ್ದದ್ದು, ಸುಪ್ರೀತನ ಗಂಡ ಯಾರು, ಏನು ಕತೆ ಅಂತ. ಆ್ಯಂಡ್ ಕೆಲವೆಲ್ಲ ಮಿಸ್ಟ್ರಿ ಏನಿದೆ, ನನಗೆ ಇನ್ನೊಂದು ದೊಡ್ಡ ಮಿಸ್ಟ್ರಿ ಏನಂದರೆ ಲಾಸ್ಟಿಗೆ ಲಕ್ಷ್ಮಿ ಕ್ಯಾರೆಕ್ಟರ್ನ ಸಾಯಿಸೇ ಬಿಡ್ತಾರೆ. ಆ್ಯಂಡ್ ಆ ಟೈಮಲ್ಲೂ ಕೂಡ ಲಕ್ಷ್ಮಿ ಅಕ್ಕ ಬರೋದೇ ಇಲ್ಲ, ಅಂದರೆ ಭಾಗ್ಯ ಕ್ಯಾರೆಕ್ಟರ್ ಎಲ್ಲಿದ್ದಾರೆ ಮಾರೆ. ಭಾಗ್ಯ ಲಕ್ಷ್ಮಿ ಸೀರಿಯಲ್ ಬ್ಯುಸಿ ಆಗಿಬಿಟ್ರಾ ಎಂತ ಮಾರೆ, ಅದು ಗೊತ್ತಾಗಿಲ್ಲ ಹೇಗೆ ಅವ್ರಿಗೆ ಭಾಗ್ಯಗೆ ಲಕ್ಷ್ಮಿ ತೀರೋಗಿದ್ದಾಳೆ ಅಂತ. ಆ ಒಂದು ಮಿಸ್ಟ್ರಿ ನನಗೆ ಈಗಲೂ ಕೂಡ ಸಾಲ್ವ್ ಆಗಲೇ ಇಲ್ಲ. ಅದು ಮಾತ್ರ ಅಲ್ಲ, ತುಂಬ ಸಿಚುವೇಶನ್ಸ್ ಇದೆ ಆ ಟೈಮಲ್ಲಿ ಭಾಗ್ಯ ಎಂಟರೇ ಆಗೋದಿಲ್ಲ. ಐನೋ ಬೇರೆ ಬೇರೆ ಸೀರಿಯಲ್ ಅಂತ, ಬಟ್ ನೀವು ಶುರು ಮಾಡಿದ್ದು ಭಾಗ್ಯಲಕ್ಷ್ಮಿ ಮೂಲಕ. ಭಾಗ್ಯಲಕ್ಷ್ಮಿಯಲ್ಲಿ ಕೀರ್ತಿ, ವೈಷ್ಣವ್ ಮತ್ತು ಲಕ್ಷ್ಮಿ 3 ಜನ ತುಂಬ ಜಾಸ್ತಿ ಪಾಪ್ಯುಲರ್ ಆದಮೇಲೆ ಲಕ್ಷ್ಮೀ ಬಾರಮ್ಮ ಅಂತ ಸೀರಿಯಲ್ ಕ್ರಿಯೇಟ್ ಮಾಡಿದ್ರು. 2 ಸೀರಿಯಲ್ TRP ಹೈ ಲೆವೆಲ್ಗೆ ಹೋಯಿತು. ಬಟ್ ಸೀರಿಯಸ್ಲಿ ಗೈಸ್, ಲಕ್ಷ್ಮೀ ಬಾರಮ್ಮದಲ್ಲಿ ಈ ಒಂದು 4 ಪಾಯಿಂಟ್ಸ್ಗಳಿಗೆ ಏನು ಹೇಳ್ತೀರಾ ನೀವು ಕಮೆಂಟ್ ಮಾಡಿ ತಿಳಿಸಿ. ನಂಬರ್ 5, ವೀಕ್ ಕ್ಯಾರೆಕ್ಟರ್ಸ್. ಕೆಲವು ಕ್ಯಾರೆಕ್ಟರ್ ಈ ಒಂದು ಸೀರಿಯಲಲ್ಲಿ ತುಂಬ ಜಾಸ್ತಿ ವೀಕ್ ಅನ್ನಿಸಿದ್ರು ನನಗೆ. ಅದು ಬಂದುಬಿಟ್ಟು ಕಾವೇರಿಯ ಗಂಡ, ಐ ಮೀನ್ ವೈಷ್ಣವನ ತಂದೆ, ತುಂಬ ಜಾಸ್ತಿ ವೀಕ್ ಅನ್ನಿಸಿದ್ರು. ಯಾಕಂದರೆ ನಿಮ್ಗೆ ಗೊತ್ತು ನಿಮ್ಮ ಹೆಂಡತಿಯಿಂದನೇ ತಾಯಿಗೆ ಈ ರೀತಿ ಆಗಿದ್ದು ಅಂತ, ಆದರೂ ಕೂಡ ನೀವು ಸುಮ್ಮನೆ ಇರ್ತೀರಾ. ಸುಪ್ರೀತನಿಗೆ ಗೊತ್ತಿರ್ತದೆ, ಓಕೆನಾ, ನೀವು ಯಾಕೆ ಸುಮ್ಮನೆ ಇರಬೇಕಿತ್ತು. 1ನೇದು. 2ನೇದು, ನಿಮ್ಮ ಹೆಂಡತಿಗೆ ನೀವು ಬುದ್ಧಿ ಹೇಳಬೇಕಿತ್ತು. ತನ್ನ ಮಗನ ಲೈಫಲ್ಲಿ ಇಂಟರ್ಫಿಯರ್ ಆಗಿದ್ದಕ್ಕೆ, ಲೈಕ್ ಅವರ ಪರ್ಸ್ನಲ್ ಥಿಂಗ್ಸಿಗೂ ಹೆಂಡತಿ ಇಂಟರ್ಫಿಯರ್ ಆಗ್ತಿರುವಾಗ ನೀವು ಸ್ವಲ್ಪ ಬುದ್ಧಿ ಹೇಳಬೇಕಿತ್ತು. ಲೈಕ್ ನೀನು ಯಾಕೆ ಆಗ್ತಿದ್ಯಾ ಅವರ ಒಂದು ಪರ್ಸ್ನಲ್ ಮ್ಯಾಟರ್ಗೆ ಇಂಟರ್ಫಿಯರ್, ಯಾಕೆ ಮರೀತಿ, ಸುಮ್ಮನೆ ಇರುವಂಥ. ಇದು ಏನಿಲ್ಲ ಅಂದರೆ ತನ್ನ ಹೆಂಡತಿ ಅಷ್ಟು ಹೈ ಲೆವೆಲ್ ಆಬ್ಸೆಷನ್ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಇವರು ಸುಮ್ಮನೆ ಇರೋದು. ಲಕ್ಷ್ಮಿಗೆ ಎಷ್ಟು ತೊಂದರೆ ಆದರೂ ಕೂಡ ಸುಮ್ಮನೆ ಇರೋದು, ಇದು ತುಂಬಾ ಜಾಸ್ತಿ ಅಂದರೆ ನನಗೆ ವೀಕ್ ಕ್ಯಾರೆಕ್ಟರ್ ಅನಿಸಿದ್ರು. ಸೆಕೆಂಡ್, ಈ ಒಂದು ಸೀರಿಯಲಲ್ಲಿ ವೀಕ್ ಕ್ಯಾರೆಕ್ಟರ್ ಬಂದುಬಿಟ್ಟು ಕೀರ್ತಿಯ ಅಮ್ಮ. ಅವರ ನೇಮ್ ಏನಂತ ನಂಗೆ ಗೊತ್ತಿಲ್ಲ. ಲಿಟ್ರಲಿ ತನ್ನ ಡೇಂಜರಸ್ ಮಗಳನ್ನು ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲ್ಲ ನೋಡಿ ಗೈಸ್. ನೆಗೆಟಿವ್ ಕ್ಯಾರೆಕ್ಟರಲ್ಲಿ ಬೀಳ್ತಾಳೆ ಕೀರ್ತಿ. ಯಾಕಂದರೆ ಕೀರ್ತಿ ಆ ರೀತಿ ಎಲ್ಲ ಕೆಲಸ ಮಾಡಿರ್ತಾಳೆ, ಆದರೂ ಕೂಡ ಆ ಕ್ಯಾರೆಕ್ಟರನ್ನು ಎಲ್ಲರೂ ಇಷ್ಟಪಡ್ತಾರೆ. ಯಾಕಂದರೆ ಅವಳ ಆ್ಯಕ್ಟಿಂಗ್ ಅಷ್ಟು ಜಬರ್ದಸ್ತ್ ಇದೆ. ಲೈಕ್ ಕೀರ್ತಿ ಕ್ಯಾರೆಕ್ಟರ್ ಏನು ಹಾಕಿದ್ದಾರೆ, ಅವ್ರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಒಂದು ಸೀರಿಯಲಲ್ಲಿ. ಸೊ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಓಕೆ,
ಈಗ ನಾನು ಈ ಒಂದು ಸೀರಿಯಲ್ನ ಬೆಸ್ಟ್ 5 ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ನೇದು ವೈಷ್ಣವ್ ಕ್ಯಾರೆಕ್ಟರ್. ಈ ಸೀರಿಯಲ್ನ ಹೈಲೈಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ವೈಷ್ಣವ್ ಕ್ಯಾರೆಕ್ಟರ್ ಯಾವ ರೀತಿ ತೋರಿಸಿದ್ದಾರೆ ಅಂದರೆ, ಯಾವುದೋ ಒಂದು ಸಿಚುವೇಶನ್ ಇರಲಿ ತುಂಬ ಜಾಸ್ತಿ ತನ್ನ ಹೆಂಡತಿನ ಅರ್ಥ ಮಾಡ್ಕೊಳ್ಳೋ ಕ್ಯಾರೆಕ್ಟರ್. ಐ ಥಿಂಕ್ ಸ್ಟಾರ್ಟಿಂಗ್ ಒಂದೇ ಒಂದು ಸಿಚುವೇಷನಲ್ಲಿ ನೆಗೆಟಿವ್ ಅಂದ್ಕೊಳ್ಳೋದು, ಅದು ಬಂದುಬಿಟ್ಟು ಸಾಂಗ್ ಎಕ್ಸ್ಚೇಂಜ್ ಮಾಡ್ತಾರೆ ನೋಡಿ, ವೈಷ್ಣವಿನ ತಾಯಿ, ಮತ್ತು ಗೊತ್ತಾಗ್ತದೆ ವೈಷ್ಣವಿಗೆ ಅದು ತಾಯಿಯೇ ಮಾಡಿದ್ದು ಅಂತ. ಆಮೇಲೆ ಗಲಾಟೆ ಎಲ್ಲ ಮಾಡ್ತಾನೆ. ಆ ಟೈಮಲ್ಲಿ ಸ್ವಲ್ಪ ಹೆಂಡತಿ ಮೇಲೆ ಸಿಟ್ಟು ಮಾಡ್ಕೋತಾನೆ ಬಿಟ್ಟರೆ, ಮತ್ತು ಇಡೀ ಸೀರಿಯಲಲ್ಲಿ ಅವನು ಯಾವತ್ತೂ ಕೂಡ ಹೆಂಡತಿ ಮೇಲೆ ಅಷ್ಟು ಸಿಟ್ಟು ಮಾಡ್ಕೊಳ್ಳಿಲ್ಲ, ಆರೋಪ ಕೂಡ ಹಾಕಿಲ್ಲ. ಸೊ ನನ್ನ ಪ್ರಕಾರ ಈ ಒಂದು ಕ್ಯಾರೆಕ್ಟರ್ ಏನಿದೆ ವೈಷ್ಣವ್, ತುಂಬಾ ಜಾಸ್ತಿ ಚೆಂದ ಇದೆ ಆ್ಯಂಡ್ ಇಂಪ್ರೆಸಿವ್ ಇದೆ. ನನಗಂತೂ ತುಂಬಾ ಜಾಸ್ತಿ ಖುಷಿ ಕೊಡ್ತು ಈ ಒಂದು ಸೀರಿಯಲಲ್ಲಿ ವೈಷ್ಣವನ ಕ್ಯಾರೆಕ್ಟರ್. ನಂಬರ್ 2, ಸಿಚುವೇಶನ್. ಈ ಒಂದು ಸೀರಿಯಲಲ್ಲಿ ಬರೋ ಸಿಚುವೇಶನ್ಸ್ಗಳು ಸ್ವಲ್ಪ ಮಿಸ್ಟೀರಿಯಸ್ ಆಗಿರ್ತದೆ ಮತ್ತು ತುಂಬ ಜಾಸ್ತಿ ಎಕ್ಸೈಟ್ ಕ್ರಿಯೇಟ್ ಮಾಡ್ತದೆ ನಿಮಗೆ ಮುಂದಿನ ಎಪಿಸೋಡ್ಸ್ಗಳನ್ನು ನೋಡಲಿಕ್ಕೆ. ನನಗೆ ಅದಕ್ಕೆ ಈ ಒಂದು ಸೀರಿಯಲ್ ಇಷ್ಟ ಆಗೋದು. ನಿಮಗೆ ಬೋರಿಂಗ್ ಅಂತ ಅನಿಸಲ್ಲ, ನೀವು ಮುಂದೆ 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 ಅಂದರೆ ತುಂಬ ಫಾಸ್ಟ್ ಬೇಸಲ್ಲಿ ಈ ಒಂದು ಸೀರಿಯಲ್ ಮುಗಿಸೇ ಬಿಡ್ತೀರಾ ಖಂಡಿತ, ನೀವು ಶುರು ಮಾಡಿದವರು. ಆ್ಯಂಡ್ ಅದಕ್ಕೆ ನಾನು ಈ ಒಂದು ಸೀರಿಯಲಲ್ಲಿ ಇದನ್ನು ತುಂಬ ಜಾಸ್ತಿ ಇಷ್ಟಪಟ್ಟದ್ದು. ನಂಬರ್ 3, ಕ್ಯೂಟ್ನೆಸ್. ಈ ಒಂದು ಸೀರಿಯಲಲ್ಲಿ ನನಗೆ ತುಂಬ ಜಾಸ್ತಿ ಇಷ್ಟ ಆದ ಪಾರ್ಟ್ ಬಂದುಬಿಟ್ಟು, ಇದರಲ್ಲಿ ಅಷ್ಟು ಓವರಾಗಿ ಹೀರೋ ಹೀರೋಯಿನ ಕ್ಲೋಸ್ನೆಸ್ ತೋರಿಸಿಲ್ಲ. ನಂಗೆ ಅದೇ ಖುಷಿ ಕೊಟ್ಟದ್ದು ಈ ಸೀರಿಯಲಲ್ಲಿ. ಲಾಸ್ಟಿಗೆ ತೋರಿಸಿದ್ರು, ಇನ್ನೂ ತುಂಬ ಜಾಸ್ತಿ ಡಿಮಾಂಡ್ ಇತ್ತು ತೋರಿಸ್ಲಿಕ್ಕೂ ಕೂಡ. ಆದರೆ ಸ್ಟಾರ್ಟಿಂಗ್ ನೀವು ತೆಗೆದು ನೋಡಿ, ಈ ಒಂದು ಸೀರಿಯಲಲ್ಲಿ ಒಂದು ಹಗ್ ಕೂಡ ಇಲ್ಲ. ಅದು ನನಗೆ ತುಂಬ ಜಾಸ್ತಿ ಖುಷಿ ಕೊಡ್ತು. ಲೈಕ್ 300-400 ಎಪಿಸೋಡ್ ಆದರೂ ಕೂಡ ತುಂಬ ಜಾಸ್ತಿ ಕ್ಲೋಸ್ನೆಸ್ ತೋರಿಸಿಲ್ಲ. ಸೊ ಅದು ನನಗೆ ಬೆಸ್ಟ್ ಅನ್ನಿಸ್ತು. ಆ್ಯಂಡ್ ತುಂಬ ಜಾಸ್ತಿ ಕ್ಯೂಟ್ ಇತ್ತು ಇವರ ಡೈಲಾಗ್, ಇವತ್ತು ಕಾನ್ವರ್ಸೇಷನ್ಸು, ಅದಕ್ಕೆ ನನಗೆ ಇಂಪ್ರೆಸ್ ಮಾಡ್ತು ಈ ಸೀರಿಯಲ್. ಆ್ಯಂಡ್ ಸ್ಟಾರ್ಟಿಂಗ್ ತುಂಬ ಜಾಸ್ತಿ ಕ್ರೇಜಿ ಇತ್ತು ಈ ಒಂದು ಸೀರಿಯಲ್ನ ಒಂದು ಸ್ಟೋರಿ. ಆ್ಯಂಡ್ ಲಾಸ್ಟಿಗೆ ಸ್ವಲ್ಪ ಬಕ್ವಾಸ್ ಮಾಡಿಬಿಟ್ರು, ಬಟ್ ಪರವಾಗಿಲ್ಲ ಗೈಸ್, ನಿಮಗೆ ನೋಡ್ಬೋದು ಈ ಸೀರಿಯಲನ್ನು. ನಂಬರ್ 4, ಓನ್ಲಿ ಒನ್ ವೈಫ್. ಪುಣ್ಯಕ್ಕೆ ಈ ಒಂದು ಸೀರಿಯಲಲ್ಲಿ 2 ಮದುವೆ ಆಗಿ 2 ವೈಫನ್ನು ಇಟ್ಕೊಳ್ಳಿಲ್ಲ, ಲಕ್ಷ್ಮೀ ಬಾರಮ್ಮ ಸೀಸನ್ 1 ಥರ. ಪುಣ್ಯಕ್ಕೆ ಆ ಥರ ಕೆಲಸ ಆಗಿಲ್ಲ. ಯಾಕಂದರೆ ವೈಷ್ಣವನ ಮದುವೆ ಆದಮೇಲೆ ತುಂಬ ಜಾಸ್ತಿ ಒಳ್ಳೆ ಮನುಷ್ಯ ಅಂತ ತೋರಿಸಿದ್ದಾರೆ, ಲೈಕ್ ಜೆಂಟಲ್ ಮ್ಯಾನ್. ಓಕೆ, ಅದು ತುಂಬ ಜಾಸ್ತಿ ಖುಷಿ ಕೊಡ್ತು. ನಾನು ಫಸ್ಟ್ ಪಾಯಿಂಟೇ ಹೇಳಿದ್ದೆ, ವೈಷ್ಣವನ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಚೆಂದ ಇದೆ, ಅದೇ ಇಂಪ್ರೆಸ್ ಮಾಡಿದ್ದು ನನಗೆ ಈ ಸೀರಿಯಲಲ್ಲಿ ಅಂತ. ಆ್ಯಂಡ್ ಈ ಒಂದು ಸೀರಿಯಲಲ್ಲಿ 1 ವೈಫೇ ಇಟ್ಟಿದ್ದಾರೆ ಪುಣ್ಯಕ್ಕೆ ಕೊನೆವರೆಗೂ. ಆ್ಯಂಡ್ ಅವಳು ಲಾಸ್ಟಿದ್ದು ಎಪಿಸೋಡ್ ಕೂಡ ಕ್ರೇಜಿ ಇದೆ, ಚೆನ್ನಾಗಿದೆ. ನೀವು ನೋಡ್ಬೋದು, ತುಂಬ ಜಾಸ್ತಿ ಇಂಟ್ರೆಸ್ಟ್ ಇಟ್ಟು ನೋಡ್ಬೋದು ಗೈಸ್, ತುಂಬಾ ಜಾಸ್ತಿ ಸಕ್ಕತ್ತಿದೆ. ನಂಬರ್ 5, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡ್ಕೊಳ್ಳೋದು. ಸೊ ಗೈಸ್, ಈ ಒಂದು ಸೀರಿಯಲಲ್ಲಿ ಸುಪ್ರೀತಾ ಕ್ಯಾರೆಕ್ಟರ್ ಫಸ್ಟ್ ಲಕ್ಷ್ಮಿನಾಗೆ ಎಷ್ಟು ಹೇಟ್ ಮಾಡ್ತಿತ್ತು ಅಂದರೆ, ಒಂದು ಮೂಮೆಂಟಿಗೆ ಲಕ್ಷ್ಮಿ ಸುಪ್ರೀತಾಗೆ ಸಹಾಯ ಮಾಡಿದ್ಮೇಲೆ ಸುಪ್ರೀತಾ ಯಾವುದೇ ಒಂದು ರೀತಿ ಗ್ರಜ್ ಇಟ್ಕೊಳ್ಳಲ್ಲ ಲಕ್ಷ್ಮಿ ಮೇಲೆ, ಒಂದು ಚೂರು ಸಹ ಇಲ್ಲ. ಫುಲ್ ಸಪೋರ್ಟ್ ಮಾಡ್ತಾ ಇರೋದು, ಆ್ಯಂಡ್ ಲಕ್ಷ್ಮಿಗೆ ತೊಂದರೆ ಆದಾಗ ಕೂಡ ಸಹಾಯ ಮಾಡೋದು, ಈ ರೀತಿ ಆಗಿಬಿಡ್ತಾಳೆ. ಆ್ಯಂಡ್ ಅದು ಕೊನೆವರೆಗೂ ಮೇಂಟೈನ್ ಆಗುತ್ತೆ. ಆ್ಯಂಡ್ ಈ ಒಂದು ಸೀರಿಯಲಲ್ಲಿ ನನಗೆ ಸುಪ್ರೀತಾ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಇಷ್ಟ ಆಯಿತು ಗೈಸ್. ಐ ನೋ ಶೀ ಈಸ್ ಅ ನೆಗೆಟಿವ್ ಕ್ಯಾರೆಕ್ಟರ್, ಸ್ಟಾರ್ಟಿಂಗಲ್ಲಿ ನೆಗೆಟಿವ್ ಆಗಿ ತೋರಿಸಿದ್ರು, ಮತ್ತೆ ಅವಳನ್ನು ಒಳ್ಳೆ ಮಾಡಿದರು ನೋಡಿ, ಅದು ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಈ ಸೀರಿಯಲಲ್ಲಿ. ಆ್ಯಂಡ್ ಕೆಲಸದವ್ರ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿತ್ತು. ಆಮೇಲೆ ಸುಪ್ರೀತನ ಮಗನ ಕ್ಯಾರೆಕ್ಟರ್, ನಿಧಿ ಕ್ಯಾರೆಕ್ಟರ್ ಸ್ವಲ್ಪ ವಿಚಿತ್ರವಾಗಿ ಇಟ್ಟಿದ್ದು, ಐನೋ ಆ ಥರ ಇರ್ತಾಳೆ, ಬಟ್ ಲಾಸ್ಟಿಗೆ ಅವಳು ಕೂಡ ಸರಿ ಆಗ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ, ನನಗೆ ಇಷ್ಟ ಆಗದ ಕ್ಯಾರೆಕ್ಟರ್ ಬಂದ್ಬಿಟ್ಟು ಈ ಸೀರಿಯಲ್ನ ವಿಲನ್ ಅಂತಲೇ ಹೇಳ್ಬೋದು. ಈ ಕ್ಯಾರೆಕ್ಟರ್ ತುಂಬ ಜಾಸ್ತಿ ಅಬ್ಸೆಷನ್ ಇಟ್ಟಿರುತ್ತೆ ವೈಷ್ಣವ್ ಕ್ಯಾರೆಕ್ಟರ್ ಮೇಲೆ. ಒಂದು ಪಾಯಿಂಟನ್ನು ಬಿಟ್ಟೋದೆ ನಾನು, ವೈಷ್ಣವ್ ಕ್ಯಾರೆಕ್ಟರನ್ನು ಬೆಸ್ಟ್ ಕ್ಯಾರೆಕ್ಟರ್ ಅಂತ ಹೇಳಿದೆ, ಅದಕ್ಕೆ ಇನ್ನೊಂದು ನನ್ನ ಹತ್ರ ಬೆಸ್ಟ್ ಪಾಯಿಂಟ್ ಇದೆ. ಸೊ ಪ್ಯೂರ್ಲಿ ನಮ್ಮ ವೈಷ್ಣವ್ ಕ್ಯಾರೆಕ್ಟರ್ ಮಾಮಾಸ್ ಬಾಯ್ ಅಲ್ಲ. ಲೈಕ್ ಅಮ್ಮ ಮಿನಿ ತಪ್ಪು ಮಾಡಿದರೆ ಕ್ವಶನ್ ಮಾಡ್ತಾನೆ ತಾಯಿಗೆ, ಆ್ಯಂಡ್ ತನ್ನ ಹೆಂಡತಿಗೆ ಸಪೋರ್ಟ್ ಮಾಡ್ತಾನೆ. ಸೊ ಅದು ನನಗೆ ತುಂಬ ಜಾಸ್ತಿ ಖುಷಿ ಕೊಡ್ತು. ಲೈಕ್ ರಿಯಲ್ ಲೈಫಲ್ಲಿ ಮಾಮಾಸ್ ಬಾಯ್ ಯಾವ ರೀತಿ ಇರ್ತಾರೆ ನಿಮಗೆ ಗೊತ್ತೇ ಇರ್ಬೋದು. ತನ್ನ ಹೆಂಡತಿ ಮೇಲೆ ಯಾವುದೇ ಒಂದು ಆಸೆ ಇರೋದಿಲ್ಲ, ತಾಯಿ ಬಿಟ್ಟರೆ ಅವ್ರಿಗೆ ಬೇರೆ ಲೋಕನೇ ಇರೋದಿಲ್ಲ, ತಾಯಿಯ ಸೆರಗಿಡ್ಕೊಂಡು ಓಡ್ತಾ ಇರ್ತಾರೆ. ಹೆಂಡತಿಗೆ ತೊಂದರೆ ಆದರೂ ಕೂಡ ಅವರು ಏನು ರಿಯಾಕ್ಟ್ ಆಗೋಲ್ಲ. ಬಟ್ ತಾಯಿ ಮೇನ್. ನಾನು ಒಪ್ಕೋತೀನಿ, ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು, ಆದರೆ ನೀವು ಹೆಂಡತಿಗೂ ಕೂಡ ಕೊಡಬೇಕಲ್ವ, ಹೆಂಡತಿಗೂ ಒಂದು ಬೆಲೆ ಕೊಡಬೇಕಲ್ವ. ಯಾಕಂದರೆ ಅವರು ತನ್ನ ತಂದೆ ತಾಯಿನ ಬಿಟ್ಟು ನಿಮ್ಮಲ್ಲಿಗೆ ಬಂದಿರ್ತಾರೆ, ನಿಮ್ಮ ತಾಯಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ನೀವು ಕೂಡ ಕೊಡಬೇಕು. ಸೊ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ, ಮಾಮಾಸ್ ಬಾಯನ್ನ ಯಾವತ್ತೂ ಕೂಡ ಮದುವೆ ಆಗಬೇಡಿ, ಖಂಡಿತ ನೀವು ತುಂಬ ಕಷ್ಟಪಡಲಿಕ್ಕಿದ್ದೀರ ನಿಮ್ಮ ಲೈಫಲ್ಲಿ. ಓಕೆ, ಈಗ ಪಾಯಿಂಟಿಗೆ ಬರೋಣ. ತುಂಬಾ ಜಾಸ್ತಿ ಹಿಟ್ ಸೀರಿಯಲ್, ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು. ಇದು ನಡೀತಾ ಇರುವಾಗ ಟಾಪ್ 10ನಲ್ಲಿ TRPಯಲ್ಲಿ ಇರ್ತಿತ್ತು. ಸೊ ನೋಡಿ ಒಮ್ಮೆ, ನಿಮ್ಗೆ ಇಷ್ಟ ಆಗ್ಬೋದು. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.